ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಬಹಳ ಪ್ರಮುಖವಾಗಿ ಆಗ್ಲೇ ಆ 10 ಇಂಪ್ಯಾಕ್ಟ್ಗಳಲ್ಲಿ ಒಂದು ಇಂಪ್ಯಾಕ್ಟ್ ವಿಪಕ್ಷಗಳು ಕೂಡ ಈ ಬಗ್ಗೆ ತಿರುಗಿ ಬಿದ್ದಿದ್ವು. ಅದರ ಬೆನ್ನಲ್ಲೇ ಈಗ ಮತ್ತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಮತ್ತೆ ತಿರುಗಿ ಬಿದ್ದಿರುವಂಥದ್ದು. ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ವಾಲ್ಮೀಕಿ ನಿಗಮ ಅಕ್ರಮ ಆಹಾರ ಅಂತಾನೆ ಹೇಳ್ಬೋದು, ಆಹಾರ ಆಗಿದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಪಕ್ಷ ನಾಯಕರು. ನಾಗೇಂದ್ರ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ ಬಿಜೆಪಿ. ಇಂದು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ಬಿಜೆಪಿ ನಿಯೋಗ. ನಾಗೇಂದ್ರರನ್ನ ವಜಾ ಮಾಡುವಂತೆ ಬಿಜೆಪಿ ಮನವಿ ಮಾಡಿಕೊಳ್ತಾ ಇದೆ. ರಿಪಬ್ಲಿಕನ್ ಅಡಕ್ಕೆ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ. ಯಾವುದೇ ಕಾರಣಕ್ಕೂ ಕೂಡ ಇವರು ರಾಜೀನಾಮೆಯಿಂದ ಹೊರ ಬರಬಾರದು, ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಈಗ ಮತ್ತೆ ಚುರುಕು ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ವಿಪಕ್ಷ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಬನ್ನಿ, ನಮ್ಮ ಜೊತೆ ವಿರೋಧ ಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರೇ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವು ಕೊಟ್ಟಂತಹ ಡೆಡ್ಲೈನ್ಗೆ ಈವರೆಗೂ ಕೂಡ ಕ್ಯಾರೆ ಅಂದಿಲ್ಲ, ಮುಂದೆ ಏನು ಸರ್? ಅವರು ಮತ್ತೆ ಮೋದಿ ಪ್ರಧಾನಿ ಆಗ್ತಾರಾ ಇಲ್ಲೋ ಅನ್ನೋ ಡೌಟಲ್ಲಿದ್ದರು. ಅದರಿಂದ ತಡೆ ಹಿಡ್ಕೊಂಡು ಬಂದಿದ್ದರು. ಇಡೀ ರಾಜ್ಯವೇ ಬೆಚ್ಚು ಬೀಳುವಂಥ ದಲಿತರ ಹಣವನ್ನು 187 ಕೋಟಿ ನೀರು ಕುಡಿದಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲು ಇದೆ. ಅದರಲ್ಲಿ ಕೇಂದ್ರದ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲ ಪಾಲು ಇದೆ ಇದರಲ್ಲಿ. ನಾವು ನಾಳೆ ಗವರ್ನರ್ನ ಭೇಟಿ ಮಾಡಿ ಇವತ್ತು ನಾವು ಗವರ್ನರನ್ನು ಭೇಟಿ ಮಾಡಿ ಈ ಸರ್ಕಾರ, ಸಿದ್ದರಾಮಯ್ಯನವರು, ಮಂತ್ರಿಮಂಡಲ ಎಲ್ಲರೂ ಭಾಗಿಯಾಗಿರೋದ್ರಿಂದ ಈ ಸರ್ಕಾರ ವಜಾ ಮಾಡಬೇಕು, ಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆ ಮಂತ್ರಿ ಇಬ್ಬರು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಇವತ್ತು ನಾವು ವಿಧಾನ ಸಭೆಯಿಂದ, ನನ್ನ ಆಫೀಸು ವಿರೋಧ ಪಕ್ಷದ ಆಫೀಸಿಂದ ನಮ್ಮೆಲ್ಲ ಯಾರ್ಯಾರು ಇವತ್ತು ಶಾಸಕರು ಇರ್ತಾರೆ, ಸುಮಾರು 15-20 ಜನ ಶಾಸಕರು ಇವತ್ತು ಬರ್ಬೋದು. ಅವ್ರನ್ನ ಜೊತೆಯಲ್ಲಿ ನಾನು ಮತ್ತು ವಿಜಯೇಂದ್ರ ಅವರ ನಾವಿಬ್ಬರ ನೇತೃತ್ವದಲ್ಲಿ ರಾಜಭವನಕ್ಕೆ ಹೋಗಿ ನಮ್ಮ ಮೆಮೊರಂಡಮನ್ನು ಕೊಟ್ಟು 187 ಕೋಟಿ ದಲಿತರ ಹಣವನ್ನು ನುಂಗದಂಥ ಈ ಸರ್ಕಾರಕ್ಕೆ ವಜಾ ಮಾಡಬೇಕು ಅಂಥೇಳಿ ಆಗ್ರಹ ಮಾಡೋಕ್ಕೆ ನಾವು ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರ ಚೇಂಬರಿಂದ ನಾವು ಅಲ್ಲಿಗೆ ತೆರಳ್ತಾ ಇದ್ದೀವಿ. ಆರ್ ಅಶೋಕ್ ಅವರು ಈ ವಿಚಾರವನ್ನು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಪಕ್ಷದಲ್ಲೂ ಕೂಡ ಇದೆ. ಆದರೆ ತಾವು ಇದನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥದ್ದು ಕೂಡ ಈಗ ತಮಗೆ ಭಾಳ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಈ ವಿಕೆಟ್ ಬೀಳೋವರೆಗೂ BJP ವಿರಮಿಸುವುದಿಲ್ಲ. ಎನಿ ಕಾಸ್ಟ್ ಈ ವಿಕೆಟ್ ಬೀಳೋವರೆಗೂ BJP ವಿರಮಿಸುವುದಿಲ್ಲ. ಸಿದ್ದರಾಮಯ್ಯನವರೇ ನೇರವಾಗಿ ಈ ಒಂದು ಹಗರಣದಲ್ಲಿ ಮುಖ್ಯ ಪಾತ್ರದಾರರು ಅವರೇ ಇರೋದು. ಆದ್ದರಿಂದ ಅವ್ರ ರಾಜೀನಾಮೆನೂ ಕೇಳ್ತೀರಿ, ಮಂತ್ರಿ ರಾಜೀನಾಮೆನೂ ನಾವು ಕೇಳೋರಿದ್ದೀರಿ. ರಾಜೀನಾಮೆ ಕೊಡೋವರೆಗೂ ನಾವು ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಫಸ್ಟ್ ವಿಕೆಟ್ ಬಿದ್ದೇ ಬೀಳ್ತೈತೆ, ಗ್ಯಾರಂಟಿ ಬೀಳ್ತೈತೆ. ಬೀಳೋ ರೀತಿ BJP ಹೋರಾಟವನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಒಟ್ಟಾರೆಯಾಗಿ ಈ ವಿಕೆಟ್ ಏನಿದೆ, ನಾಗೇಂದ್ರ ಅವರ ವಿಕೆಟ್ ಬೀಳೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ BJP ಹಾಗೇನು ವಿಪಕ್ಷ ವಿರಮಿಸುವಂಥ ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ರಾಜಭವನಕ್ಕೆ ಕಾಲ್ನಡಿಗೆಯ ಮೂಲಕ ಹೋಗಿ ಮನವಿಯನ್ನು ಕೊಟ್ಟು ನಾಗೇಂದ್ರ ಅವರನ್ನು ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡೋದಕ್ಕೂ ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.